ಭಾರತ ಪ್ರತಿಕಾರ ಹೇಗೆ ತೀರಿಸಿಕೊಳ್ಳುತ್ತೆ ಅಂತ ಹೇಳಿ ಇಡೀ ವಿಶ್ವ ಕಾಯ್ತಾ ಇದೆ. ಇದೆಲ್ಲದರ ಸಂದರ್ಭದಲ್ಲಿ ಅಪ್ಡೇಟ್ಸ್ಗಳು ಒಂದೊಂದೇ ಲಭ್ಯವಾಗ್ತಿದೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 10 ದಿನ ಆಯಿತು ಇದೇ ಪರಿಸ್ಥಿತಿ ಇದೆ, ಹೆಚ್ಚು ಕಮ್ಮಿ. ಪಂಜಾಬ್ ಗಡಿಯಲ್ಲಿ ಯುದ್ಧ ಟ್ಯಾಂಕ್ ರವಾನಿಸಿದ ಭಾರತ ಸೇನೆ ಯುದ್ಧ ಟ್ಯಾಂಕರ್ಸ್ ಬೋಫೋರ್ಸ್ ಫಿರಂಗಿಗಳನ್ನ ನಿಯೋಜನೆ ಮಾಡಿಸಿದ್ದಾರೆ. ಅತ್ತ ಪಾಕ್ ಕಡೆಯಿಂದಲೂ ಕೂಡ ಯುದ್ಧ ಟ್ಯಾಂಕ್ ಶಸ್ತ್ರಾಸ್ತ್ರಗಳ ನಿಯೋಜನೆ ಗಡಿಯಲ್ಲಿ ಆಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಎರಡು ದೃಶ್ಯ, ಬಹುಶಃ ಒಂದು ಭಾರತದ್ದು ಮತ್ತೊಂದು ಪಾಕಿಸ್ತಾನ ಗಡಿ ಅಂತ ಅನ್ಸುತ್ತೆ. ಸೇನಾ ವಾಹನಗಳು ಹೋಗ್ತಾ ಇರುವಂತಹ ದೃಶ್ಯ ನೋಡಬಹುದು, ಯುದ್ಧ ಟ್ಯಾಂಕರ್ಗಳು ಹೋಗ್ತಿರೋದನ್ನ ನೋಡಬಹುದು. ಫಿರಂಗಿಗಳನ್ನ ಹೊತ್ಕೊಂಡು ಯುದ್ಧ ಟ್ಯಾಂಕರ್ಗಳ ರವಾನೆ ಅಲ್ಲಿ ಆಗ್ತಾ ಇದೆ. ಗಡಿಯಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗ್ತಿದೆ. ಆದ್ರೆ ಎಲ್ಲಾ ಪ್ರಿಪರೇಷನ್ ಆಗ್ತಿದೆ, ಏನ್ ಮಾಡ್ತಾರೆ ಇವರು ಅನ್ನುವಂತಹ ಕುತೂಹಲ ಇಡೀ ಭಾರತೀಯರಲ್ಲಿ ಸದ್ಯಕ್ಕೆ ಕಾಡ್ತಾ ಇದೆ. ಮೊನ್ನೆ ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಆಯ್ತಲ್ಲ, ಅದರಲ್ಲಿ 26 ಜನ ವಿದೇಶಿ ಪ್ರವಾಸಿಗರಿಬ್ರು ಸೇರಿದಂತೆ 26 ಜನ ಕೊನೆಯುಸಿರೆಳೆದ್ರು. ಅದು ಇಡೀ ದೇಶವನ್ನ ಕೆರಳಿಸುವಂತೆ ಮಾಡಿದೆ. ಇಡೀ ದೇಶ ಭಾರತದ ಸೈನ್ಯ ಯಾವಾಗ ಪ್ರತಿಕಾರ ತೀರಿಸಿಕೊಳ್ಳುತ್ತೆ, ಯಾವಾಗ ಮೋದಿ ಇದಕ್ಕೆ ರಿವೆಂಜ್ ತೀರಿಸಿಕೊಳ್ತಾರೆ, ನಮಗೆ ನ್ಯಾಯ ಒದಗಿಸಿಕೊಡ್ತಾರೆ ಅಂತ ಹೇಳಿ ಭಾರತೀಯರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಆದರೆ ಅತ್ತ ಗಡಿಯಲ್ಲಿ ಯುದ್ಧದ ಎಲ್ಲಾ ಸನ್ನಿವೇಶ ಕಂಡು ಬರ್ತಾ ಇದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಜಮ್ಮು ಕಾಶ್ಮೀರದ ಒಂದಿಷ್ಟು ಪ್ರದೇಶಗಳಲ್ಲಿ ಪ್ರವಾಸಿಗರಿಗೆ ಈಗ ಆಲ್ರೆಡಿ ನಿರ್ಬಂಧವನ್ನ ಹೇರಿದ್ದಾರೆ. ಗಡಿಯಲ್ಲಿ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಮತ್ತು ಸೈನಿಕರ ಸಂಖ್ಯೆ ಕೂಡ ಯುದ್ಧದ ಈ ಸಂದರ್ಭದಲ್ಲಿ ಗಡಿಯಲ್ಲಿ ಜಾಸ್ತಿ ಆಗ್ತಾ ಇದೆ. ಯುದ್ಧ ಆಗೇ ಬಿಡುತ್ತಾ ಅನ್ನುವಂತಹ ಸನ್ನಿವೇಶ ಜಮ್ಮು ಕಾಶ್ಮೀರದ ಗಡಿ ಯುದ್ಧಕ್ಕೂ ಕಂಡು ಬರ್ತಾ ಇದೆ. ಆದರೆ ಮುಂದೇನ್ ಮಾಡ್ತಾರೆ ಅನ್ನುವಂತಹ ಕುತೂಹಲ ಸದ್ಯಕ್ಕೆ ಇರುವಂಥದ್ದು. ಅಲ್ಲಿ ಸೈನಿಕರ ಪಹರೆ 24x7 ಇರುತ್ತೆ. ಆದರೆ ಈಗ ಅದನ್ನ ಇನ್ನಷ್ಟು ದುಪ್ಪಟ್ಟು ಮಾಡಿದ್ದಾರೆ. ಯುದ್ಧದ ಟ್ಯಾಂಕರ್ ಆಗಿರಬಹುದು, ಬೋಫರ್ಸ್ ಆಗಿರಬಹುದು, ಸೇನಾ ವಾಹನಗಳಾಗಿರಬಹುದು, ಇದೆಲ್ಲವನ್ನ ಅಲ್ಲಿ ನಿಯೋಜನೆ ಮಾಡ್ತಾ ಇರುವಂತಹ ದೃಶ್ಯ ನಾವು ಗಮನಿಸಬಹುದು. ಅಟ್ ದ ಸೇಮ್ ಟೈಮ್ ಭಾರತದ ಈ ಪ್ರಿಪರೇಷನ್ ನೋಡಿಕೊಂಡು ಪಾಕಿಸ್ತಾನದವರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಪಾಕಿಸ್ತಾನದವರು ಕೂಡ 530 ಕಿಲೋಮೀಟರ್ ಗಡಿಯುದ್ದಕ್ಕೂ ಪಾಕ್ ಸೇನೆಯನ್ನ ನಿಯೋಜನೆ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.